ಗಾಯ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಶ್ರೀ ಕ್ಷೇತ್ರ ನೆಲ್ಲಿತೀರ್ಥ ಸೋಮನಾಥೇಶ್ವರ ಗುಹಾಲಯಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನಿಲ್ಲಿ 10 ಇಯರ್ಸ್ ಬ್ಯಾಕ್ ಬಂದಿರೋದು. ಇಲ್ಲಿ ಗುಹಾಲಯ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೌಡ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಅಲೌಡ್ ಇದ್ದರೆ ನಾನು ನಿಮಗೆ ತೋರಿಸ್ತೀನಿ, ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಗುಹಾಲಯಕ್ಕೆ ಹೋಗುವ ಮುಂಚೆ ಇಲ್ಲಿ ಕೆಲವಷ್ಟೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನೆಲ್ಲ ನಾವು ಫಾಲೋ ಮಾಡಿ ಇವಾಗ ನಾವು ಕೆರೆ ಕಡೆ ಹೋಗ್ತಾ ಇದ್ದೀವಿ. ಕೆರೆ ನೀರನ್ನು ನಾವು ನಮ್ಮ ಮೈ ಮೇಲೆ ಹಾಕಿ ಶುದ್ಧ ಮಾಡ್ಕೋತೀವಿ. ಮೊದಲು ಸೋಮನಾಥೇಶ್ವರ ಟೆಂಪಲ್ ಅಂದರೆ ಆಬ್ವಿಯಸ್ಲಿ ಇದು ಈಶ್ವರ ದೇವರಿಗೆ ಬಿಲಾಂಗ್ ಆಗುತ್ತೆ. ಗುಹಾಲಯಕ್ಕೆ ಹೋಗುವ ಮುಂಚೆ ಇಲ್ಲಿ ಒಂದು ಪೂಜೆ ಆಗುತ್ತೆ. ಗುಹೆ ಒಳಗಡೆ ವಿಡಿಯೋ ತೆಗಿಯೋಕ್ಕೆ ಪರ್ಮಿಷನ್ ಇರಲಿಲ್ಲ, ಸೊ ನಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಗುಹೆ ಎಕ್ಸ್ಪೀರಿಯನ್ಸ್ ಅಂತೂ ನಾನು ನಿಮಗೆ ಹೇಳಲೇಬೇಕು. ಸಮ್ಮರ್ ಸೀಸನ್ ಇತ್ತಲ್ಲ, ಸೊ ಅಲ್ಲಿ ನೀರಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಫುಲ್ಲು ಬಗ್ಗಿ ಮಲ್ಕೊಂಡು ಹೋಗಿರೋದು. ಇಲ್ಲಿ ಅಸ್ತಮ ಪ್ರಾಬ್ಲಮ್ ಇದ್ದವರು, ಕಾಲು ನೋವಿದ್ದವರು, ಏಜ್ ಆದವರು ಬರಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಾವು ತುಂಬ ಬಗ್ಗಿ ಮಲ್ಕೊಂಡು ಹೋಗಬೇಕು, ಮತ್ತು ನಮಗೆ ಬ್ರೀತ್ ಮಾಡಲಿಕ್ಕೆ ಸಹ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. ಫೈನಲಿ ನಾವು ನಮ್ಮ ಗುಹೆ ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ನಾವು ಸೋಮನಾಥೇಶ್ವರ ಟೆಂಪಲಿಗೆ ಹೋಗಿದ್ವಿ. ನಮಗೆ ಒಳಗಡೆ ಕರ್ಕೊಂಡೋದ ಅರ್ಚಕರ ಬಳಿ ನಾವು ಈ ಗುಹಾಲಯದ ವಿಶೇಷತೆಯನ್ನು ಕೇಳಿದ್ವಿ. ಬಟ್ ಅವರು ತುಂಬ ಟಯರ್ಡ್ ಆಗಿದ್ದರು, ಸೊ ಅವರಿಗೆ ಏನು ಹೇಳಲಿಕ್ಕೆ ಆಗಿಲ್ಲ. ನಾವು ಇಷ್ಟು ದೊಡ್ಡ ಪುಣ್ಯಕ್ಷೇತ್ರಕ್ಕೆ ಬಂದು ಇದ್ರ ಸ್ಟೋರಿ ಒಂದು ತಿಳಿಬೇಕಂತ ತುಂಬ ಆಸಕ್ತಿ ಇತ್ತು. ಸೊ ಇದು ಒಳಗಡೆ ಕೂತ್ಕೊಂಡಿರುವ ಅರ್ಚಕರ ಜೊತೆ ಇದ್ರ ಸ್ಟೋರಿ ಕೇಳಿದ್ವಿ. ಅವರು ನಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ತಪಸ್ ಮಾಡಲಿಕ್ಕೆ ತುಂಬ ಸಲ ಇಲ್ಲಿ ಹೌದು ಗುಹೆ ಒಳಗೆ. ಮತ್ತು ಗುಹೆ ವರ್ಷಕ್ಕೆ ಒಂದು 6 ತಿಂಗಳು ಓಪನ್, 6 ತಿಂಗಳು ಬಂದು. ಅಕ್ಟೋಬರ್ 17 ತುಲಾ ಸಂಕ್ರಮಣ, ಅಕ್ಟೋಬರ್ 17ಕ್ಕೆ ಓಪನ್ ಆದರೆ ಮೇ ಸಂಕ್ರಾಂತಿ ಯುಗಾದಿವರೆಗೆ 6 ತಿಂಗಳು ಓಪನ್ ಉಂಟು. ದೇವಸ್ಥಾನ ಇಡೀ ವರ್ಷ ಓಪನ್ ಉಂಟು. ಗುಹೆ ಮಾತ್ರ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆಯಲ್ಲಿ ಬರಬೇಕು. ಮಧ್ಯಾಹ್ನ ನಂತರ ಪ್ರವೇಶ ಇಲ್ಲ. ಯಾಕೆ? ಒಂದು ಹಳ ಸಂಪ್ರದಾಯ ಅಲ್ಲ. ಮತ್ತು ಹೋಗೋದೆಲ್ಲ ಬಗ್ಗಿ ಹೋಗ್ಬೇಕು. ನೋಡಿ 6 ತಿಂಗಳು ಮಕ್ಕಳು ಬಗ್ಗಿ ತೇಳಿ ಹೋಗ್ತಾರಲ್ಲ, ಆ ರೀತಿ ಬಗ್ಗಿ ಹೋಗ್ಬೇಕು. ಮತ್ತು ಗುಹೆ ಒಳಗೆ ಹೋಗುವವರೆಲ್ಲ ಹೆಚ್ಚಾಗಿ ಕಾರ್ತಿಕ ಮಾಸದಲ್ಲಿ ಬರಬೇಕು. ಕಾರ್ತಿಕ ಮಾಸ ಅಕ್ಟೋಬರ್ 17ಕ್ಕೆ ಓಪನ್ ಅಂದರೆ ನವಂಬರ್ ಡಿಸೆಂಬರಲ್ಲಿ ಬರಬೇಕು. ಆಗೆಲ್ಲ ನೀರು ಹರಿತದೆ ಒಳಗೆ, ನದಿ ಹರಿತದೆ. ಹೌದು, ಕಾರ್ತಿಕ ಮಾಸ ಧನುರ್ಮಾಸ ಆ ರೀತಿ. ಬನ್ನಿ ಬಂದು ನೋಡಿದಾರಲ್ಲ, ಈ ಕಾರ್ತಿಕ ಮಾಸದಲ್ಲಿ ಬನ್ನಿ. ಅದು ಕೂಡ ಭಾನುವಾರ ಗೌರ್ಮೆಂಟ್ ರಜೆ ಇದ್ದರೆ ಫುಲ್ಲು ರಶ್ ಇರ್ತದೆ. ವಾರದ ಮಧ್ಯೆಗೆ ಮಂಗಳವಾರ 8 ಗಂಟೆ ಅಂದರೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು ಕಾರ್ತಿಕ ಮಾಸದಲ್ಲಿ. ಮತ್ತು
ಗೌರ್ಮೆಂಟ್ ರಜೆ, ಕಾರ್ತಿಕ ಮಾಸ ಎಲ್ಲ ಸಿಕ್ಕಾಕಿ, ದೀಪಾವಳಿ ಎಲ್ಲ ಸಿಕ್ಕಾಪಟ್ಟೆ ರಶ್, ದಸರಾ ಎಲ್ಲ